ಮಾಡಿ ವಿವಿಧ ಇಲಾಖೆಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ. ಅದರಲ್ಲೂ ನನಗೆ ನಮ್ಮ ರಘುಪತಿಯವರು ವಿಚಾರವನ್ನು ಅಧ್ಯಕ್ಷರೇ, ನಿಮಗೆ ಈ ಥರ ಕೃಷಿ ಒಂದು ಕ್ಷೇತ್ರದಲ್ಲಿ ನೀವು ನಿಸ್ವಾರ್ಥವಾಗಿ ಒಳ್ಳೆ ಸೇವೆ ಮಾಡಿದಿರಿ ಅಂತ ಹೇಳಿದ್ರು. ನನಗೆ ತುಂಬ, ಏಕೆ ಅಂತಂದರೆ ಕೆಲವರು ಎಲ್ಲರೂ ಹೇಳ್ತಾ ಇರೋರು, ನಾವು ಯಾರ ಹತ್ರನೂ ದುಡ್ಡಿಸ್ಕೊಳ್ತಾನೆ ಕೆಲಸ ಮಾಡಿದ್ರೆ ಅದು ಹೆಸರು ಬರೋದಿಲ್ಲ ಅಂತ. ನಾವು ಇವತ್ತು ಮಾಡಿರುವಂತಹ ನಿಸ್ವಾರ್ಥ ಸೇವೆಯನ್ನು ಇವತ್ತು ಕರ್ನಾಟಕ ಪ್ರೆಸ್ ಇವರು ಪ್ರೆಸ್ಸವರು ಗುರುತಿಸವ್ರೆ ಅಂತ ಹೇಳಿದ್ರೆ, ಇದು ನಿಜವಾಗಲೂ ಕರ್ನಾಟಕದಲ್ಲಿ ಏನು ನಮ್ಮ ಶಾಸಕಾಂಗದ 4ನೇ ಅಂಗ ಅನ್ನೋದನ್ನು ಇದು ನಮ್ಮ ತಾಲೂಕಿನಲ್ಲಿ ತೋರಿಸ್ಕೊಡದೆ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛಿಸ್ತೀನಿ. ಹಾಗೆ ಮುಂದೊಂದು ದಿನಗಳಲ್ಲಿ ನಮ್ಮ ಏನು ಪತ್ರಿಕಾ ಮಾಧ್ಯಮದವರಿದ್ದೀರಿ, ನಮ್ಮ ರೈತರ ಕಷ್ಟಗಳನ್ನು ಅತಿ ಶೀಘ್ರದಲ್ಲೇ, ಯಾಕೆ ಅಂತಂದರೆ ಅವ್ರ ಕಷ್ಟಗಳು ಹೋಗಿ ಅಧಿಕಾರಿಗಳ ಜೊತೆ ಅವರು ಪರದಾಡ್ತಾ ಇರೋದು, ಅವರು ಎಷ್ಟು ಸುತ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಯಾವುದೇ ರಂಗದಲ್ಲಾಗಲಿ, ಯಾವುದೇ ಅಧಿಕಾರಿಗಳಾಗಲಿ ಅವ್ರಿಗೆ ಕೆಲಸಗಳು ಡಿಲೇ ಆಗ್ತಾ ಇದೆ. ಆದ್ದರಿಂದ ನಿಮ್ಮ ಪತ್ರಿಕಾದ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ರೈತರಿಗೆ ಆಗುತ್ತಿರುವಂತಹ ಕುಂದುಕೊರತೆಗಳು, ಅನ್ಯಾಯ, ಮೋಸ ಇವೆಲ್ಲವನ್ನು ಕೂಡ ಬಹಿರಂಗವಾಗಿ ಯಾವುದೇ ಅಧಿಕಾರಿಗಾಗಲಿ ಯಾವ ಹಣವಂತನಿಗಾಗಲಿ ನೀವು ಅರ್ಜಿ ಇಲ್ದೇ ಮಾಡ್ತೀರಿ ಅನ್ನೋದ ಒಂದು ಅಜೆಂಡವನ್ನು ನಾನು ಈ ಒಂದು ಇದ್ರ ಮೂಲಕ, ಈ ಒಂದು ಸಭೆಗೆ ಕರೆಯೋದ್ರ ಮೂಲಕ ನೀವು ತೋರಿಸ್ಕೊಟ್ಟಿದ್ರಿ. ಮತ್ತೊಮ್ಮೆ ನಮ್ಮೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಕಡೆಯಿಂದ ಕರ್ನಾಟಕ ಪ್ರೆಸ್ ಕ್ಲಬ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅಂತ. ಸರ್, ಒಂದು ನಿಮಿಷ. ಈಗ ತಂಬಾಕು ಮಾರುಕಟ್ಟೆಯಲ್ಲಿ ಕುಸಿತ ಆಗ್ತಾ ಇದೆ, ಅದಕ್ಕೆ ನಿಮ್ಮ ಹೋರಾಟ ಬೆಂಬಲ ಯಾವ ಥರ ಸರ್? ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ತಂಬಾಕುಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಯಾವುದೇ ಹೋರಾಟಗಳನ್ನು ಕೈಗೊಂಡ್ರೂ ಆ ಹೋರಾಟಕ್ಕೆ ನಾನು ಅಂತಿಮ ಕೊಡದೇ ಇಲ್ಲಿ ಗಂಟನೂ ಇಲ್ಲ. ಇಲ್ಲಿವರೆಗೂ ಕೂಡ ನಾನು ತಂಬಾಕುದ ವಿಚಾರಗಳಿಗೆ ಆ ವಿಚಾರಕ್ಕೆ ನಾನು ಹೋಗ್ತಾ ಇಲ್ಲ. ಯಾಕೆ ಇನ್ನೂ ಸ್ವಲ್ಪ ದಿನ ಕಾದು ನೋಡ್ತೀನಿ. ಇಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ, ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ, ಮತ್ತು ನಮ್ಮ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ. ಒಬ್ಬ ಹೋಗ್ತಾನೆ ರೈಟು ಕುಸ್ತಿದೆ ಅಂತ ಹೇಳ್ತಾನೆ, ಇನ್ನೊಬ್ಬ ಹೋಗ್ತಾನೆ ರೈಟ್ ಕರೆಕ್ಟಾಗಿದೆ ಅಂತ ಹೇಳ್ತಾನೆ. ಅಲ್ಲಿ ಅಧಿಕಾರಿಗಳು ಅವ್ರಿಗೆ ಏನಾಗೋಗಿದೆ, ಅಯ್ಯೋ ರೈತರ ಸಂಘದವ್ರು ಬರ್ತಾರೆ, ಅವರು ಮಾತಾಡ್ತಾರೆ, ಈ ಥರ ಒಂದು ಇದಾಗೋಗಿದೆ. ಆದರೆ ಇದು ನನ್ನ ಗಮನಕ್ಕೆ ನಾನು ತಗೋಬೇಕು. ಎಲ್ಲ ನೀವಂತಲ್ಲ, ತುಂಬ ನಮ್ಮ ಪತ್ರಕರ್ತರು, ನಿಮ್ಮ ಹೆಸರಿನಂತ ಶಂಕರ್ ಅವರು, ತುಂಬ ಧನ್ಯವಾದಗಳು ನಿಮ್ಗೆ ಕೇಳಿದ್ದೆ. ನಮ್ಮ ರೈತರು ಕೂಡ ಇಲ್ಲ ಇದ್ರ ಪರ ನೀವು ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಅದರದೇ ಆದ ಒಂದು ವೇದಿಕೆಯನ್ನು ರೆಡಿ ಮಾಡಿಕೊಂಡು ಆ ಹೋರಾಟಕ್ಕೆ ಒಂದ್ಸರಿ ನಾವು ಏನು ಪ್ರಾರಂಭ ಮಾಡಿದ ಮೇಲೆ ಆ ತಾಂಬಾಕು, ಯಾಕೆ ಅಂತಂದ್ರೆ 30 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಯಾವಾಗ ನೋಡಿದ್ರು ತಾಂಬಾಕು ಬೆಲೆ ಕುಸಿತ ಬರೀ ಇದೇ ಆಗ್ತಾ ಇದೆ. ಮೊನ್ನೆ ಗಲಾಟೆ ಆಯಿತು, ಅವತ್ತು ನಾನು ಲೈವ್ ವಿಡಿಯೋನೇ ಮಾಡಿ ತಂಬಾಕು ಬೆಳೆಗಾರರ ಪರವಾಗಿ ನಾನೆಲ್ಲ ಮಾಡಿದೆ. ಆವಾಗ ನಿಮ್ಮ ಕೆಲವರು ರೈತರ ಸಂಘರು ಬಂದಿದ್ರು ಅಂತ ಅನ್ಕೋತೀನಿ, ಕೆಲವರು ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ಸಪೋರ್ಟ್ ಯಾವ ರೀತಿ ಇರ್ತದೆ ರೈತರಿಗೆ? ಈಗ ಮುಂದೆ ಕುಸಿತಾ ಇದೆ, ಬಾಕ್ಲಾಕಿದ್ದಾರೆ, ಅದಕ್ಕೆ ನಿಮ್ಮ ಹೋರಾಟ ಹೇಗೆ? ಅದಕ್ಕೆ ಹೇಳ್ತಿರೋದು, ಈಗ ನಾನು ಒಂದು ಸರಿ ಅದನ್ನ ಪ್ರಾರಂಭ ಮಾಡೋದಕ್ಕೆ ನಾನು ಅದನ್ನೇ ಚರ್ಚೆ ಮಾಡ್ತೀನಿ. ಒಂದ್ಸರಿ ಚರ್ಚೆ ಮಾಡಿ ಅಲ್ಲಿಗೆ ಬಂದಾದ್ಮೇಲೆ ಕಳೆದ ಬಾರಿ 2ನೇ ತಾರೀಕಲ್ಲಿ, ಜನವರಿ 2ನೇ ತಾರೀಕಲ್ಲಿ ಇದೇ ಮಾರಣ್ಣವ್ರಿಗೆ, ಏನು ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ತಂಬಾಕು ಪ್ರಾದೇಶಿಕ ಆಯುಕ್ತರವರು, ಅವರಿಗೆ ನಾವೊಂದು ಲೆಟ್ರ್ ಮೂಲಕ ಕೊಟ್ಟಿದ್ದೀವಿ. ಈ ಥರ ಅಲ್ಲಿ ಇದು ತಂಬಾಕು ಬೆಳೆ ಕುಸಿತಾ ಇದೆ, ಈ ಒಂದು ನಮ್ಮ ವೇದಿಕೆಗೆ ಬಂದು ನಮ್ಮ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ತಂಬಾಕು ಬೆಳೆಗಾರರಿದ್ರೆ, ಆದರೆ ಆ ವ್ಯಕ್ತಿ ನಾನೊಬ್ಬ ದೊಡ್ಡ ಯಾವುದೋ ಒಂದು ಸಿಂಹಾಸನದ ಮೇಲೆ ಕೂತಿದ್ದೀನಿ ಅನ್ನೋ ಒಂದು ದುರಹಂಕಾರವನ್ನ ಮಾರಣ್ಣನ ಅವರು ತೋರಿಸ್ತಿದ್ದಾರೆ. ಆ ನಮ್ಮ ಒಂದು ಇದಕ್ಕೂ ಬರ್ತಾನೆ, ಅದನ್ನು ಕೂಡ ನಾನು ಮನಸ್ಸಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಉಗ್ರವಾದ ಹೋರಾಟಕ್ಕೆ ಸಜ್ಜು ಮಾಡ್ತಾ ಇದ್ದೀನಿ. ಅದನ್ನ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಮೂಲಕನೇ ತಿಳಿಸ್ತೀನಿ. ಇದೇನು ಕೆಲವೇ ದಿನಗಳಲ್ಲಿ ಮೊನ್ನೆ ಅಂಟಿತವಳ್ಳಿಲಿ ಫುಲ್ ಗಲಾಟೆಯಾಗಿ 3 ಸರಿ ಬಾಕ್ಲಾಕಿದ್ರು. 3 ಸತಿ ಆದ್ಮೇಲೆ ಮತ್ತೆ ರಿಓಪನ್ ಮಾಡಿ, ಆದ್ರೂ ಸಹ ಬೆಡ್ಡಿಂಗ್ ಅಲ್ಲಿ ಕಡಿಮೆನೇ ಆಯ್ತು ಅಂತ ರೈತರು ಅಲ್ಲಿ ಹೇಳಿದ್ರು. ಇದು ಏನಾಗಿದೆ ಅಂದ್ರೆ, ನಿಮ್ಗೆ ಅವಾಗಲೇ ಒಂದು ಮಾತು ಹೇಳಿದೆ, ಒಂದು ಕಡೆ ನಮ್ಮ ರೈತರುಗಳೇ ಸಪೋರ್ಟ್ ಕೊಡ್ತಾರೆ, ಇಲ್ಲಿ ತಂಬಾಕು ಬೆಳೆ ರೈತ ಬಿದ್ದೋಗಿದೆ ಅಂತ ಹೇಳ್ತಾರೆ. ಇನ್ನೊಂದು ವರ್ಗ ಹೇಳ್ತದೆ, ಇಲ್ಲ ನೀವ್ ಯಾಕೆ ಎಲ್ಲ ಸುತ್ತಾಡ್ಕೊ ಬಂದಿದ್ರಿ, ರೈತ ಕರೆಕ್ಟಾಗಿ ಸಿಗ್ತಾ ಇದೆ ನಮ್ಗೆ ಅಂತ ಹೇಳ್ತಾರೆ. ನಾನು ಒಂದು ದಿನ ಬಂದಾಗ್ಲೇ ಅಲ್ಲಿ ಕನ್ಫ್ಯೂಸು, ಯಾಕೆಂದ್ರೆ ಪರ ವಿರೋಧ ಆ ರೀತಿಯಾಗೋಗಿದೆ. ಅದರಿಂದ ನಾವು ಯಾವ ವ್ಯಕ್ತಿಗಳಿಗೂ ನಾವು ಅಲ್ಲಿ ದಾಸರಾಗಕ್ಕೆ ಹೋಗ್ಬಾರ್ದು. ನಾವು ಯಾವಾಗ ಆ ವ್ಯಕ್ತಿಗಳಿಗೆ ದಾಸರಾಗ್ತೀವಿ, ಆಗ ನಮ್ಮ ಬಾಯಿಲಿ ಬರೋ ಶಬ್ದಗಳು ತೊದಲು ಬರ್ತದೆ.
ಯಾವಾಗ ನಾವು ಪ್ರಾಮಾಣಿಕವಾಗಿ ನಾವು ಹೋರಾಟಕ್ಕೆ ನಿಂತೀವೋ ಅದು ಯಾವುದೇ ವ್ಯಕ್ತಿ ಆಗ್ಲಿ ಕಣ್ರಿ. ಯಾಕ್ರಿ ನಮ್ಮ ರೈತನಿಗೆ ಸಿಗ್ತಾನೆ ಇರುವಂತಹ ನ್ಯಾಯ ನೋಡಿ, ಗೊಬ್ಬರದ ರೇಟ್ ಜಾಸ್ತಿ ಆಗಿದೆ, ಲೇಬರ್ ರೇಟ್ ಜಾಸ್ತಿ ಆಗಿದೆ, ಹೌದು, ಫರ್ಟಿಲೈಸರ್ ಯಾವ ತರ ಸಿಗ್ತಾ ಇದೆ ನಿಮಗೆ ಗೊತ್ತಿದೆ. ಹೌದು, ಈಗ ರೈಟ್ ದುಬಾರಿ ಮಾಡಿದ್ರೆ ಅದು ಕೂಡ ಹಗರಣದಲ್ಲಿದೆ. ಹೌದು, ಈಗ ಅಲ್ಲೇ ಬ್ಯಾಂಕ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಆಗ್ತಾ ಇದೆ. ಆದ್ರೂ ರೈತರು ಯಾವಾಗ ಎಚ್ಚೆತ್ಕೋತಾರೆ ಅಂತ ಹೇಳಿ. ಈ ನಮ್ಮ ರೈತರಿಗೆ ಏನಾಗೋಗಿದೆ ಅಂತಂದ್ರೆ, ನಮ್ಮ ರೈತರು ಏನಾಗಿದ್ರೆ ಅಂತಂದ್ರೆ, ಈಗ ಅವ್ರ ಮನೆಯಲ್ಲಿ ಅದೇನಾದ್ರೂ ಆಗ್ಲಿ ಅವ್ರ ಕಷ್ಟಗಳನ್ನ ಎಲ್ಲವನ್ನು ನುಂಗ್ಕೊಂಡು ಪ್ರತಿಯೊಂದರಲ್ಲೂ ಅನುಭವಿಸ್ತಾ ಇದ್ದಾರೆ, ಎಲ್ಲವನ್ನೂ ಅನುಭವಿಸ್ತಾ ಇದ್ದಾರೆ. ಈ ಆರೋಗ್ಯ ಇಲಾಖೆಗೆ ಹೋಯ್ತು ಅಂತಂದ್ರೆ, ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ಮಾಮೂಲಿ ಏನಪ್ಪ BPL ಕಾರ್ಡ್ ಇದೆ, BPL ಕಾರ್ಡ್ ಇರೋರಿಗೆಲ್ಲ ಫ್ರೀ ಅಂತ ಹಾಕೊಂಡಿರ್ತಾರೆ. ಆದರೆ ಆ ಫ್ರೀ ಅಷ್ಟರೊಳಗಡೆ ಒಳಗಡೆ ಹೋಗಿ ಅವ್ರನ್ನ ಅಡ್ಮಿಷನ್ ಮಾಡೋ ಅಷ್ಟರಲ್ಲಿ ಇವ್ರು ಎಲ್ಲ ರೀತಿ ದುಡ್ಡು ಕಟ್ಸ್ಕೊಂಡಿರ್ತಾರೆ. ಆರೋಗ್ಯ ಇಲಾಖೆಯವರು ಸಾವಿರಾರು ಕೋಟಿ ದುಡ್ಡು ತೆಗಿತಾರೆ. ನಮ್ಮ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯಿಂದ ನಮ್ಮ ರೈತರು ಯಾವುದೇ ರೀತಿಯ ಲಾಭ ಪಡ್ಕೊಳ್ತಿಲ್ಲ. ಆದರೂ ಕೂಡ ನಾವೊಂದು ರೈತ ಸಂಘಟನೆಯಿಂದ ಇವತ್ತೊಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ನಿಂತಿದ್ದೀವಿ. ಇವತ್ತು ನಿಮ್ಮ ಒಂದು ಪ್ರೆಸ್ ಇಲಾಖೆ ನಮ್ಮನ್ನು ಗುರುತಿಸಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬೆಲೆ ಅಂದರೆ ನಾವು ಬೆಳೆದಂಥ ಬೆಳೆಗೆ ಆ ಬೆಲೆನ ನಾವು ಫಿಕ್ಸ್ ಮಾಡಬೇಕು, ಇನ್ಯಾವನೋ ಫಿಕ್ಸ್ ಮಾಡೋದಲ್ಲ. ಇದನ್ನ ನಮ್ಮ ರೈತರೆಲ್ಲ ಅರ್ಥ ಮಾಡಿಕೊಂಡು ಒಂದು ಎಲ್ಲ ನಮ್ಮ ಹಳ್ಳಿಗಳಲ್ಲೂ ಒಗ್ಗೂಡಿಸ್ತೀವಿ ನಾವಿನ್ನ. ಯಾಕೆ ಅಂತಂದ್ರೆ ಇವಾಗ ಪ್ರಾರಂಭ ಮಾಡ್ತಾ ಇದೀವಿ. ರೈತರಿಗೆ ನಾವು ನೈಜತೆಯನ್ನು ತೋರಿಸ್ಬೇಕು. ಇಲ್ಲಿ ರೈತರನ್ನ ದಿಕ್ತಪ್ಪು ಅಂತ ಕೆಲಸ ಆಗ್ತೈತೆ. ಆಗಲೇ ನಮ್ಮ ಯತೀಂದ್ರ ಸಿದ್ದರಾಮಯ್ಯವರು ಮಾತಾಡಿದ್ರು. ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ರಾಜಕೀಯದಲ್ಲೂ ಮೌಲ್ಯ ಕಳ್ಕೊಂಡಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರೇ ಹೇಳಿದ್ರು, ರಾಜಕೀಯದಲ್ಲೂ ಮೌಲ್ಯ ಕಳ್ಕೊಂಡಿದೆ. ರಾಜಕೀಯದಲ್ಲೇ ಮೌಲ್ಯವನ್ನು ಕಳ್ಕೊಂಡ್ರೆ ಇನ್ನು ಅಧಿಕಾರಿಗಳು ಮೌಲ್ಯ ಕಳ್ಕೊಳ್ಳೋದಿಲ್ವಾ? ಸಮಾಜ ಮೌಲ್ಯ ಕಳ್ಕೊಳ್ಳೋದಿಲ್ವಾ? ಯಾಕೆಂದ್ರೆ ದೇಶದ ಬೆನ್ನೆಲುಬೇ ರೈತರು. ರೈತರನ್ನೇ ಬೆನ್ನೆಲುಬು ಮುರಿದ್ರೆ ಯಾವ ತರ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಬೇಕು. ನಮ್ಮ ರೈತರು, ನಮ್ಮ ಎಲ್ಲಾ ಸರ್ಕಾರಗಳು, ಯಾವುದೇ ಸರ್ಕಾರ ಬರಲಿ, ರೈತರ ಮೇಲೆ ಪ್ರಮಾಣ ಮಾಡ್ತಾರೆ. ಆದ್ರೆ ಅವ್ರ ಅಧಿಕಾರಕ್ಕೆ ಬರೋದಕ್ಕಂತ ಮಾತ್ರ ಈ ದೇಶದ, ಈ ನಮ್ಮ ರಾಜ್ಯದ ರೈತರ ಮೇಲೆ ನಾನು ಪ್ರಮಾಣ ಮಾಡಿ ನಾನು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ರೈತರಿಗೆ ಅವರು ಕೊಡೋದು ಇವತ್ತು ಹೇಗಾಗಿದೆ ಅಂದ್ರೆ ರೈತರು ಬದುಕು ಹಾಗೆ ಆಗಿದೆ. ಶಿಕ್ಷಣ ಇಲಾಖೆನೂ ಅದೇ ರೀತಿಯಾಗಿದೆ. ಎಷ್ಟೋ ಹಳ್ಳಿಗಳಲ್ಲಿ ಶಾಲೆಗಳು ಸಹ ಮುಗ್ತಾ ಇದೆ. ಅದಕ್ಕೂ ಸಹ ನಿಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ರಾಜಕೀಯ ಮೌಲ್ಯ. ಅದಕ್ಕೆ ನಿಮ್ಮ ರೈತ ಸಂಘದಿಂದ ಶಾಲೆ ಮುಚ್ಚುತ್ತಾ ಇದೆ. ಅದಕ್ಕೆ ಓಪನ್ ಮಾಡ್ಲಿಕ್ಕೆ ರೈತರ ಮಕ್ಕಳಲ್ಲಿ ಓದ್ತಾ ಇರೋದು. ಯಾರೇ ಉದ್ಯಮಿಗಳ ಮಕ್ಕಳಲ್ಲಿ ಬರೋದಿಲ್ಲ. ಸಾಮಾನ್ಯ ರೈತರ ಮಕ್ಕಳಿಗೆ ಓದೋದಕ್ಕೆ ನೀವು ಯಾವ ತರ ಮುಂದೆ ಅಲ್ಲಲ್ಲ, ಅದನ್ನೇ ಹೇಳ್ತಿರೋದು. ನಮ್ಮ ಸರ್ಕಾರ ನಡೆಸ್ತಾ ಇರೋರೆ ಅವರೇ ಹೇಳ್ಬಿಟ್ಟವ್ರೆ ರಾಜಕೀಯದಲ್ಲಿ ಮೌಲ್ಯ ಕಳ್ಕೊಂಡಿದೆ ಅಂತ. ಇಲ್ಲ ಇನ್ನು ಮಾತಾಡೋದು ಅಂತಂದ್ರೆ ನಮ್ಮ ರೈತರು ಒಗ್ಗಟ್ಟಾಗಬೇಕು. ಅಂದ್ರೆ ನಮ್ಮ ಕೈಲಿ ನಾವು ಆಡಳಿತ ಮಾಡಕ್ ಆಗೋದಿಲ್ಲ. ನಾವು ಮೌಲ್ಯ ಕಳ್ಕೊಂಡಿದೀವಿ ಅಂತ ಅವರೇ ಹೇಳಾಗೋಯ್ತು. ಮೌಲ್ಯ ಕಳ್ಕೊಂಡಾಗ ನಾವು ರೈತರು ಏನಾಗಬೇಕು? ನಮ್ಮ ರೈತರೆಲ್ಲ ಒಗ್ಗಟ್ಟಾಗಬೇಕು. ನಮ್ಮ ರೈತರು ಒಗ್ಗಟ್ಟಾಗಿ ನಾ ಹೇಳ್ದ ಆಗ್ಲೆಯ ನಾನೊಂದು ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ನಮ್ಮ ಬೆಲೆ ನಾವು ಅದಕ್ಕೆ ನಾವೇ ನಿಗದಿ ಮಾಡಬೇಕು. ನೀವು ಹೇಳ್ದಂಗೆ ಈಗ ಸರ್ಕಾರಿ ಶಾಲೆಗಳು ಮುಗ್ತಾ ಇರೋದು ಏನಕ್ಕೆ ಅಂತಂದ್ರೆ ಅದು ನಮ್ಮ ರೈತರ ಸ್ವಾರ್ಥತೆ. ಯಾಕೆಂದ್ರೆ ಮಕ್ಳು ಓದ್ತಿರೋದೆಲ್ಲ ರೈತರು ಮಕ್ಕಳೇ, ಬೇರೆ ಯಾವುದೇ ಅಫಿಷಿಯಲ್ಸ್ ಮಕ್ಕಳು ಬರ್ತಾ ಇಲ್ಲ. ಈಗ ರೈತ ಸರ್ಕಾರಿ ನೌಕರಿ ಬೇಕು, ರೈತರಾಗೋದಕ್ಕೆ ಯಾರು ಇಷ್ಟಪಡಲ್ಲ. ಆದ್ರೆ ಸರ್ಕಾರಿ ಶಾಲೆಗೆ ಯಾರು ಬರಲ್ಲ. ಈಗ ಒಂದು ಒಪ್ಪಂದ ಬೇರೆ ಮಾಡ್ಕೊಂಡವ್ರೆ, 2,000 ಕೋಟಿ ಬೇರೆ ದುಡ್ಡು ತೆಗಿದ್ದಾರೆ ಅದಕ್ಕೆ. ಇಲ್ಲಿ ಏನು 6 ಕಿಲೋಮೀಟರ್ ಒಳಗಡೆ ಇರ್ತವೆ, ಎಲ್ಲೆಲ್ಲಿ ಕಡಿಮೆ ಮಕ್ಕಳುಗಳು ಇರ್ತವೆ, ಆ ಶಾಲೆಗಳೆಲ್ಲವನ್ನು ಮುಚ್ಚಿ ಈಗ ಅದ್ರ ವಿರುದ್ಧವಾಗಿ ನಮ್ಮ ಮಂಡ್ಯದಲ್ಲಿ ರೈತರ ಸಂಘದವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ಹೌದಾ ನಾವು ಕೂಡ ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲಿ ಅನ್ಯಾಯ, ಯಾಕೆಂತಂದ್ರೆ ನಾವು ಎಲ್ಲಾ ಒಂದು ಹಳ್ಳಿಗಳಿಗೂ ಹೋಗಿ ಈಗ ಭಾರಿ ಇದಾಗ್ತೈತೆ. ನಮ್ಮ ಹಳ್ಳಿಲಿ ನಮ್ಮ ರೈತ ಸಂಘಟನೆ ಬಲ ಆಗ್ಬೇಕು, ನಮ್ಮ ಯುವಕರು ಎದ್ದೇಳ್ಬೇಕು. ಯಾವಾಗ ನಮ್ಮ ಯುವಕರು ಈ ಮಲಗಿರೋರು ಮಾಮೂಲಿ ಎಚ್ಚರಗೊಂಡು ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಅನ್ಯಾಯನ ನಾವೇ ಸರಿಪಡಿಸ್ಕೋಬೇಕು, ನಾವು ನ್ಯಾಯ ತಗೋಬೇಕು ಅಂತ ಮುಂದೆ ಬರ್ತಾರೋ ಅವಾಗ ಈ ಸಮಾಜನೂ ಕೂಡ ನಾವು ಬದಲಾವಣೆ ಮಾಡ್ಬೋದು. ಇದೇ ಒಂದು ಕೋವಿಡ್ ಲಸಿಕೆಯಲ್ಲಿ ನಮ್ಮ ಸಾಮಾಜಿಕ ಒಬ್ಬರು ಹೋರಾಟಗಾರರು ಏನು 2021ರಲ್ಲಿ ಕೋವಿಡ್ ಲಸಿಕೆ ಹಾಕಿದ್ರು, 21ರಲ್ಲಿ ಕೋವಿಡ್ ಲಸಿಕೆ ಹಾಕಿದ್ರು. ಅದರ ವಿರುದ್ಧವಾಗಿ ಎಷ್ಟೋ ಜನ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಈ ಹಾರ್ಟ್ ಅಟ್ಯಾಕ್ ಆಗಿ ರೈತರು ಮತ್ತು ಎಷ್ಟೋ ಜನಗಳು ಸಾಯ್ತಿರೋದು ಉದ್ದೇಶ ಏನಕ್ಕಪ್ಪ ಅಂದರೆ ಕೋವಿಡ್ ಲಸಿಕೆ ಹಾಕ್ಸ್ಕೊಂಡ ಮೇಲೆ ಅಂದ್ಬಿಟ್ಟು ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ್ದಕ್ಕೆ ಇದೇ ಕೇಂದ್ರ ಸರ್ಕಾರ ಆ ಒಂದು ಏನು ಇವರು ಒಂದು ವರದಿ ಕೊಡ್ತಾರೆ ಅಂತ ಹೇಳಿದ್ರೆ, ನೋಡಿ ಕೋವಿಡ್ ಲಸಿಕೆ ಹಾಕಬೇಕಾದ್ರೆ ವಾಲಂಟ್ರಿಯಾಗಿ ಅವರೇ ಹಾಕಿಸ್ಕೊಂಡಿದ್ದಾರೆ, ಅವರೇ ಸೈನ್ ಹಾಕಿದ್ದಾರೆ. ನಾವು ಯಾರನ್ನೂ ಕೂಡ ಬಲವಂತ ಮಾಡಿಲ್ಲ. ಆದರೆ ಆರೋಗ್ಯ ಇಲಾಖೆಗೆ ನೀವು ಇದು ಕೊಟ್ರಲ್ಲ ಸ್ವಾಮಿ, ನೀವೇ ಕೊಟ್ರಲ್ಲ, ಮಾಡಲೇಬೇಕು. ಆಮೇಲೆ ಎಲ್ಲ ನೋಡಿ, ಯಾರೇನಾದ್ರು ಹಾಕಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ ರೇಷನ್ ಕಾರ್ಡ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ರಿ, ವಜಾ ಮಾಡ್ತೀವಿ ಅಂತ ಹೇಳಿದ್ರಿ ಓಡಾಡೋದಕ್ಕೆ. ಆಮೇಲೆ ಕೊನೆಗೆ
ಬಸ್ಸಲ್ಲಿ ಓಡಾಡಂಗಿಲ್ಲ. ಅದನ್ನ ಇದನ್ನ ತೋರಿಸ್ಲೇಬೇಕು. ಏನು ನೀವು ಏನು ವ್ಯಾಕ್ಸಿನ್ ತೋರಿಸ್ಲೇಬೇಕು. ಇದೆಲ್ಲಾನು ನೀವು ತಂದ್ಬಿಟ್ಟು ವಾಲಂಟ್ರಿ ಆಗಿ ನೀವೇ ಇವತ್ತು ಅವಾಗ ಹಾಕಿಸ್ಕೊಂಡಿದ್ರಿ ಅಂದ್ಬಿಟ್ಟು ನಮ್ಮ ಜನಗಳ ಮೇಲೆ ಇವತ್ತು ಪಾಪ ಬಡ ಜೀವಗಳನ್ನ ಇವತ್ತು ಎಷ್ಟೋ ಜನಗಳನ್ನ ಬಲಿ ತಗೊಂಡು ನಮ್ಮ ಜನಗಳ ಮೇಲೆ ಹಾಕ್ತಾ ಇದ್ರಲ್ಲ. ಇವತ್ತು ಜನಗಳು ಎಚ್ಚೆತ್ಕೋಬೇಕು. ಯಾವುದೇ ಅಧಿಕಾರದಲ್ಲಿರುವಂತಹ ಪಕ್ಷಗಳು ನಮ್ದು ತಪ್ಪು ಅಂತ ಅವ್ರು ಹೇಳ್ಕೊಳ್ಳೋದಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಜವಾಬ್ದಾರಿಕೆ ಎರಡು ಜವಾಬ್ದಾರಿಕೆ ಅವ್ರದೇ. ಮುಂದಿನ ದಿನಗಳಲ್ಲಿ ನಮ್ಮ ಉಪಾಧ್ಯಕ್ಷರು ನಮ್ಮ ಇವರು ಕೂಡ ಮಾತಾಡ್ತಾರೆ. ಈಗ ಯಾವ ರೀತಿ ನಮ್ಮ ರೈತರಿಗೆ ನಾವು ಹೋರಾಟವನ್ನು ಹಮ್ಕೋಬಹುದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಶೇಖರ್ ಕೊಟ್ಟಿವಿ. ಏನಂತಂದ್ರೆ ನಾವು ರೈತರ ಪರವಾಗಿ ಸದಾ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ಆದರೆ ನಮಗೆ ರೈತರುಗಳು ಸಪೋರ್ಟ್ ಮಾಡಬೇಕು, ಆಯಿತಾ. ಒಂದು ಹೋರಾಟ ಅಂತ ಕರೆ ಕೊಟ್ಟಾಗ ರೈತರುಗಳು ಯಾರೂ ಬರೋದಿಲ್ಲ. ಯಾಕೆಂತಂದರೆ ಇದೇ ಕಗ್ಗುಂಡಿ ಅಂತ ಕಂಬಳಾಪುರ ಗೇಟು ಏನು ಹೊಗೆಸೊಪ್ಪ ಬೋರ್ಡ್ ಇದೆಯೋ ಆ ಬೋರ್ಡಲ್ಲಿ ಒಂದು ಕಳೆದ ಸರಿ ಒಬ್ಬ ರೈತರ ಮೇಲೆ ಆ ಟಬಾಕೋ ಮ್ಯಾನೇಜರು ಚಪ್ಪಲ್ ತೋರಿಸಿದಾಗ ಅವನ ವಿರುದ್ಧವಾಗಿ ನಾವು ನಿಂತ್ಕೊಂಡು, ಆದರೆ ಇದಕ್ಕೆ ಮೀಟಿಂಗ್ ಕರೆದಿದ್ದು 9 ಗಂಟೆಗೆ, ಆದರೆ 8 ಗಂಟೆಲೇ ಡೀಲ್ ಆಗೋಗಿತ್ತು. ಯಾಕೆಂತಂದರೆ ಈ ಶಾಲೆ ಹಾಕೊಂಡಿರೋರಲ್ಲಿ ತುಂಬ ಜನ ಒಳ್ಳೆಯವರು ಇದ್ದಾರೆ, ಪ್ರಾಮಾಣಿಕರಿದ್ದಾರೆ. ಈ ಶಾಲೆ ಹಾಕೊಂಡು ಸೂಟ್ ಕೇಸ್ ಡೀಲಿಂಗ್ ಮಾಡ್ಕೊಳ್ಳೋಂಥವ್ರು ತುಂಬ ಜನ ಇದ್ದಾರೆ. ಯಾಕೆಂತಂದರೆ ನಾನು ಇವತ್ತು ರೀಸೆಂಟಾಗಿ ಒಂದು 4-5 ತಿಂಗಳಾಗಿರ್ಬೋದು ಶಾಲೆಗೆ, ಬಟ್ ನನಗೆ ಇದ್ರ ಬಗ್ಗೆ ಮೊದಲಿಂದನೂ ಗೊತ್ತಿತ್ತು ಈ ಥರನೇ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಆದರೆ ದಯವಿಟ್ಟು ಈ ಮುಖಾಂತರ ಹೇಳೋದೇನಂತಂದರೆ ರೈತರ ಪರವಾಗಿ ನಿಂತ್ಕೊಳ್ಳಿ, ಆಯಿತಾ. ನೀವೆಲ್ಲರೂ ರೈತರನ್ನ ಒಗ್ಗೂಡಿಸಿ ರೈತರನ್ನ ಬೆಂಬಲವಾಗಿ ಇಟ್ಕೊಂಡು ನಾವು ಹೋರಾಟನ ಮಾಡಬೇಕು. ಮತ್ತು ನಾನು ಈ ಮುಖಾಂತರ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಹೇಳೋದೇನಂತಂದರೆ, ನೀವು ನಿಮ್ಮ ಮತನ ಯಾವುದೋ ಅಯೋಗ್ಯನಿಗೆ, ಇನ್ನೊಬ್ಬ ಅಪ್ರಾಮಾಣಿಕನಿಗೆ, ಅವ್ನು ಕೊಡೋಂಥ ಈ ಹೆಂಡ ಗುಂಡು ತುಂಡಿಗೆ ಆಸೆ ಪಟ್ಟು ದಯವಿಟ್ಟು ಯಾರು ಓಟ್ ಹಾಕಬೇಡಿ. ಬೇಕಾದ್ರೆ ಜನತಾ ಸರ್ಕಾರ ಬರಲಿ, ಜನಗಳೇ ಆಳ್ವಿಕೆ ಮಾಡಲಿ, ಅಂಥ ಸರ್ಕಾರ ಬರಲಿ. ಬೇಕಾದರೆ ಇಂಥ ಅಯೋಗ್ಯಗಳಿಂದ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಈಗ ಆಲ್ರೆಡಿ CM ಸಿದ್ದರಾಮಯ್ಯ ಹೇಳಾಗದೆ ಏನಂತ ಎಲೆಕ್ಷನ್ ತುಂಬ ಕಾಸ್ಟ್ಲಿ ದುಬಾರಿಯಾಗಿ ಹೋಗ್ಬಿಟ್ಟೈತೆ ಅಂದ್ಬಿಟ್ಟು ಒಂದು ಪ್ರೆಸ್ ಮೀಟಲ್ಲಿ ಹೇಳಾಗದೆ. ದುಬಾರಿ ಮಾಡಿರೋದು ಯಾರು ಸ್ವಾಮಿ? ನೀವೇ ಗುಂಡು ತುಂಡು ಹಂಚಿರೋದು. ಅದೆಲ್ಲ ಪ್ರತಿಯೊಂದು ವೀಡಿಯೋಸು ನಮ್ಮ ಹತ್ರ ಇದೆ. ಬಟ್ ಆದರೆ ನೀವು ನಿಯತ್ತಾಗಿ ಪ್ರಾಮಾಣಿಕವಾಗಿ ಜನರ ಪರವಾಗಿ, ಜನರ ರೈತರಿಗೋಸ್ಕರ ಶಾಲಾ ಮೇಲೆ ಜನರ ಕರ್ನಾಟಕದ ರೈತರ ಮೇಲೆ ಪ್ರಮಾಣ ಮಾಡಿ ಒಂದು ಅಧಿಕಾರನ ಸ್ವೀಕಾರ ಮಾಡಿಕೊಂಡು ರೈತರನ್ನ ನೀವು ತುಳಿತಾ ಇದ್ದೀರಾ. ರೈತರನ್ನ ನೀವು ಬೆಳೆಗೆ ಬಿಡ್ತಾ ಇಲ್ಲ. ಇವತ್ತು ಅಜ್ಜಜ್ಜಗೂ ಬಾರ್ಗಳು ಓಪನ್ ಆಗೈತೆ, ಇವತ್ತು ಅಜ್ಜಜ್ಜಗೂ ದುಡ್ಡು ಮಾಡ್ತಿರೋಂಥ ಹಾಸ್ಪಿಟಲ್ಗಳು ಓಪನ್ ಆಗೈತೆ. ಬಟ್ ಸರ್ಕಾರಕ್ಕೆ ಹೆಚ್ಚಿನ ದೇಣಿಗೆ ಬರ್ತೈತೆ, ಹೆಚ್ಚಿನ ತೆರಿಗೆ ಬರ್ತೈತೆ, ಸರ್ಕಾರಕ್ಕೆ ಒಳ್ಳೆ ಟ್ಯಾಕ್ಸ್ ಬರ್ತೈತೆ. ಇವತ್ತು ಬೀಡಿ ಸಿಗರೆಟ್ ಬೆಲೆ ಎಲ್ಲ ಗಗನಕ್ಕೇರೈತೆ. ಬಟ್ ಆದರೆ 1 kg ಹೊಗೆ ಸೊಪ್ಪಿಂದ 900 ಸಿಗರೆಟ್ ತಯಾರಾಗುತ್ತೆ, ಆಯಿತಾ. ಆದರೆ 1 kg ಹೊಗೆ ಸೊಪ್ಪಿಗೆ 240 ರೂಪಾಯಿ ರೇಟು, ಆಯಿತಾ. ಒಂದು ಸಿಗರೆಟ್ ಬೆಲೆ ಇವತ್ತು 25 ರೂಪಾಯಿ, ಆಯಿತಾ. ಅದಕ್ಕೆ 900 ಸಿಗರೆಟ್ಗೆ ಎಷ್ಟಾಯಿತು? ಈ ದುಡ್ಡೆಲ್ಲ ಏನು ಮಾಡ್ತಾ ಇದ್ದೀರಿ? ಯಾವುದಾದ್ರೂ ಹಳ್ಳಿಗಳಿಗಾದ್ರೂ ಉದ್ಯಾನ ಮಾಡೋಕ್ಕಾದ್ರೂ ಹಾಕಿದ್ರಾ? ಅದು ಅಂತೂ ಇಲ್ಲ. ಯಾವ ಹಳ್ಳಿ ಪ್ರದೇಶದ ಸ್ಕೂಲ್ಗಳು ನೋಡಿ, ಆ ಸ್ಕೂಲ್ಗಳ ಮುಂದೆ ಗೊಜ್ಜೆ ಮತ್ತೆ ನೈರ್ಮಲ್ಯತೆ ಅನ್ನೋದೇ ಇಲ್ಲ, ಸ್ವಚ್ಛತೆ ಅನ್ನೋದೇ ಇಲ್ಲ. ನೀವು ಸ್ವಚ್ಛತೆಗೋಸ್ಕರ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಬಟ್ ಎಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದ್ದೀರಿ? ಇದೇ ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿ ಇವತ್ತು ಕೂಡ ಏಳಿಗೆ ಆಗದಿರೋ ಒಂದು ಹಳ್ಳಿ ಇದೆ. ನಾಳೆ ನಾನು ಅದನ್ನು ಲೈವಲ್ಲಿ ತೋರಿಸ್ಬೇಕು ಅಂತಿದ್ದೀನಿ. ಏನೋ ನಮ್ಮ ಅಮ್ಮತ್ತಿ ಹತ್ರ ಒಂದು ಹಳ್ಳಿ, ಆ ಹಳ್ಳಿ ಹೆಸರು ಬಾಯಿ ಬರ್ತಾರ. ಇವತ್ತು ಕೂಡ ನಾನು ಲೈವಲ್ಲಿ ಮಾಡಬೇಕು ಅಂತಿದ್ದೀನಿ. ಅಲ್ಲಿ ಇವತ್ತು ಕೂಡ ನನಗೆ ಬೇಜಾರಾಗುತ್ತೆ ಏನಂತಂದರೆ, ಎಂತೆಂಥವ್ರಿಗೂ ಅಯೋಗ್ಯರಿಗೆ ಮತ್ತು ಜನಗಳ ದುಡ್ಡನ್ನು ತೆರಿಗೆ ಹಣನ ದುರುಪಯೋಗ ಪಡಿಸ್ಕೊಂಡಂತರಿಗೆ ಇವತ್ತು ದುಡ್ಡು ಕೊಟ್ಟು 5 ಲಕ್ಷ ರೂಪಾಯಿ ಮನೆ, 2 ಲಕ್ಷ ರೂಪಾಯಿ ಮನೆ ಈ ಥರ ಮಾಡ್ಕೊಟ್ಟಿದ್ದೀರಿ. ಇವತ್ತು ಕೂಡ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಇಷ್ಟೆಲ್ಲ ರಾಜಕಾರಣಿಗಳು, ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ, ಇನ್ನು ಮತ್ತು ಧರ್ಮಸಿಂಗು, ಯಾರ್ಯಾರು ನರೇಂದ್ರ ಮೋದಿ ಮತ್ತು ನಮ್ಮ ಇದೇನು ದೇವೇಗೌಡರು, ಇಂಥವ್ರೆಲ್ಲ ಬಂದ್ರೂ ದೇಶ ಎಷ್ಟು ಉದ್ಧಾರ ಆಗತ್ತೆ, ಹಳ್ಳಿಗಳು ಎಷ್ಟು ಉದ್ಧಾರ ಆಗುತ್ತೆ ಅನ್ನೋದನ್ನ ಒಂದು ಲೈವಲ್ಲಿ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಇವತ್ತು ಆ ಹಳ್ಳಿಗಳು ಉದ್ಧಾರ ಆಗಬೇಕು. ಇವತ್ತು ಕೂಡ ಅವ್ರ ಜೀವಕ್ಕೆ ಯಾವುದೇ ಥರದ ಬೆಲೆ ಇಲ್ಲ. ಅಲ್ಲಿರೋದು ರೈತರು. ಯಾಕೆಂತಂದರೆ ಯಾವುದೋ ರಾಜಕಾರಣಿ ಹೋಗಿ ಆ ಕಾಡಲ್ಲಿ ಮನೆ ಕಟ್ಕೊಂಡಿಲ್ಲ, ಅವ್ರ ಜೀವಕ್ಕೆ ಬೆಲೆ ಇಲ್ಲ. ಮತ್ತು ಅವರು ವಾಸ ಮಾಡೋಂಥ ಮಳಿಗೆಯಲ್ಲಿ ಒಂದು ಸೂರು ಅನ್ನೋದು ಕೂಡ ಇಲ್ಲ. ಇವತ್ತು ಕೂಡ ಒಂದು ತಾರ್ಪಲ್ ಹೊಸ್ಕೊಂಡು ಜೀವನ ಮಾಡ್ತಾವ್ರೆ. ಅಂಥದನ್ನು ನೋಡಿದ್ರೆ ಇವತ್ತು ಕೂಡ ಕಣ್ಣಲ್ಲಿ ನೀರು ಬರ್ತದೆ. ಬಟ್ ಆದರೆ ಏನಂತ ಹೇಳೋದಂತಂದರೆ, ಅಧಿಕಾರನ ಮಾಡ್ತಾ ಇದ್ದೀರಾ, ಆದಷ್ಟು ಜನಗಳ ಪರವಾಗಿ ಮಾಡಿ, ರೈತರ ಪರವಾಗಿ ಮಾಡಿ, ಮತ್ತು ಸಾಮಾನ್ಯ ಜನರ ಪರವಾಗಿ ನೀವು ನಿಂತ್ಕೊಳ್ಳಿ. ನೀವು ಎಷ್ಟೇ ದುಡ್ಡು ಕೋಟಿ ಸಂಪಾದನೆ ಮಾಡಿದ್ರು ನಿಮಗೆ ಬೇಕಾಗಿರೋದು 3 ಅಡಿ 6 ಅಡಿ ಜಾಗ ಮಾತ್ರ. ಆದರೆ ಇರೋ 3 ದಿನದಲ್ಲಿ 4 ಜನ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಹೇಳೋ ಥರಕ್ಕೆ ನೀವು ರಾಜಕೀಯನ ಮಾಡಿ
ಅಂತ ಪ್ರತಿಯೊಬ್ಬ ರಾಜಕಾರಣಿಗೆ ಏನು JDS BJP ಕಾಂಗ್ರೆಸ್ ಏನಿದ್ದಾರೋ ಅಲ್ಲ, ಅವ್ರು ಈ ಹೇಳೋ ಮೂರು ಬಗ್ಗೆ ಪಕ್ಷಗಳಿಗೆ ರಾಜಕೀಯ ನಾವು ಮೌಲ್ಯ ಹೇಳ್ತಾ ಇದ್ವಿ ಕಳ್ಕೊಂಡಿದ್ದೀವಿ ಅಂತ. ಅವರು ಮೌಲ್ಯವನ್ನೇ ಕಳ್ಕೊಂಡಿದ್ವಿ ಅಂತ ಹೇಳಿದ್ದಾರೆ. ನೀವು ಮೌಲ್ಯ ಕಳ್ಕೊಂಡಿದ್ರೆ ದಯವಿಟ್ಟು ಆ ಸಂಸತ್ ಭವನದಿಂದ ಹೊರಗಡೆ ಬಂದ್ಬಿಡಿ ಆಯ್ತಾ. ಮೌಲ್ಯವಾದಂತ ಅಭ್ಯರ್ಥಿಗಳು ಜನರನ್ನ ಉದ್ಧಾರ ಮಾಡೋಂತ ಎಷ್ಟೋ ಪೀಳಿಗೆ ಬರಂತ ನಮ್ಮ ಅಂತ ಯುವಕರುಗಳು ತುಂಬಾ ಇದ್ದಾರೆ. ದಯವಿಟ್ಟು ಜನಸಾಮಾನ್ಯರ ಸರ್ಕಾರ ಬರಲಿ, ಜನರಿಗೋಸ್ಕರನೇ ಅವರು ಇರ್ಬೇಕು ಅಂತ ಕೇಳ್ಬೋದು.